BA ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಎರಡನೇ ಸೆಮಿಸ್ಟರ್ ಅವಶ್ಯಕ ಕನ್ನಡ ಅಂದರೆ ನೂತನ ಪಠ್ಯಕ್ರಮ 2024 ಅಡಿಯಲ್ಲಿ ಬರುವಂತಹ ಅವಶ್ಯಕ ಕನ್ನಡದಲ್ಲಿ ಬರುವಂತಹ ಘಟಕ 1 ಸಾಮರಸ್ಯ. ಈ ಸಾಮರಸ್ಯ ಘಟಕದಲ್ಲಿ ಬರುವಂತಹ ಅಧ್ಯಾಯ 1 ಕಸವೆಂ ಕಸವರವೆಂ ಎನ್ನುವಂಥ ಅಧ್ಯಾಯದ ಭಾಗ 2 ವಿಡಿಯೋ ಇದಾಗಿದೆ. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ಇದರ ಮುಂದುವರೆದ ಭಾಗ ಇವತ್ತಿನ ಕ್ಲಾಸ್ನಲ್ಲಿ ನಾವು ಟಿಪ್ಪಣಿ ಭಾಗ ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಿ, ಡಿಗ್ರಿಗೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಕಾಗಿದೆ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿ ಭಾಗ ಫಸ್ಟ್ ಒನ್, ಶ್ರೀ ವಿಜಯನ ದೃಷ್ಟಿಯಲ್ಲಿ ಕನ್ನಡಿಗರು ಘನ ಸ್ವಭಾವದ ಚಿತ್ರಣ. ಇದರ ಬಗ್ಗೆ ನೋಡೋದಾದ್ರೆ, ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ, ಅಭಿರುಚಿ, ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನರ ಸ್ವಭಾವ, ಮಾತಿನ ಮಹತ್ತಿ, ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಸಂಗತಿಗಳನ್ನ ಹೇಳುವುದು ಇಲ್ಲಿ ತುಂಬಾ ಗಮನಾರ್ಹ ಸಂಗತಿಯಾಗಿದೆ. ಕಾವೇರಿ ನದಿಯಿಂದ ಗೋದಾವರಿವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂಥವರು ಎಂಬುದನ್ನು ಕವಿರಾಜ ಮಾರ್ಗದ ಕವಿ ಹೇಳುವುದು ಹೀಗೆ: ಕನ್ನಡ ನಾಡಿನ ಜನರು ಹದವನ್ನ ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಹಾಗೂ ಇತರರು ಆಡಿದ್ದನ್ನ ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು. ಅವರು ನಿಜವಾಗಿಯೂ ಸಹಜವಾಗಿಯೇ ಚತುರರು. ವಿಶೇಷ ಆಸ್ಥೆ ವಹಿಸಿ ಓದದೇ ಇದ್ದರೂ ಕಾವ್ಯ ಪ್ರಯೋಗಗಳಲ್ಲಿ ಮಾತ್ರ ಪರಿಣಿತರಾದವರು. ಅಷ್ಟೇ ಅಲ್ಲ, ತುಂಬ ಆಳವಾಗಿ ಅಭ್ಯಾಸ ಮಾಡದವರಲ್ಲದೆ ಇನ್ನುಳಿದ ಇತರರೂ ತಮ್ಮ ತಮ್ಮ ಭಾಷೆಗಳಲ್ಲಿ ಜಾಣರಾಗಿದ್ದರು. ಅಷ್ಟೇ ಏಕೆ, ಕಿರಿಯ ಮಕ್ಕಳೂ ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು. ಮಹಾಮೂಕರೂ ಸಹ ಮಾತನಾಡಬಲ್ಲವರಾಗಿದ್ದರು. ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರೂ ಆಗಿದ್ದರು. ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು. ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು, ಕವಿಗಳು, ಒಳ್ಳೆಯ ಪ್ರಭುಗಳು, ಚಲುವಾದ ರೂಪವುಳ್ಳವರು, ಸಜ್ಜನರು, ಗುಣವಂತರು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಸ್ವಭಾವದವರು, ವಿವೇಕಿಗಳು ಆಗಿದ್ದರು. ಇದು ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಕೊಡುವ ಕನ್ನಡಿಗರ ಗುಣ ಸ್ವಭಾವದ ನೈಜ ಚಿತ್ರಣ. ಕನ್ನಡ ಜನವನ್ನು ಕುರಿತು ಕವಿರಾಜ ಮಾರ್ಗಕಾರನ ಈ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನದಿಂದ ಪುಟಿಯುತ್ತವೆ. ಕನ್ನಡ ಜನ ಚದುರ ನಿಜದಿಂ ಒಳ್ಳೆಯ ಮಾತುಗಾರರು, ಒಳ್ಳೆಯ ವಿಮರ್ಶಕರು, ಸುಭಟಕರು, ಕವಿಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ತರು, ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗಕಾರನು ಕಂಡ ಕನ್ನಡಿಗರನ್ನ ವರ್ಣಿಸುವ ಮಾತುಗಳಷ್ಟೇ ಆಗದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೇಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ. 1000 ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ. ಇನ್ನು ಆ ಟಿಪ್ಪಣಿ ಭಾಗದಲ್ಲಿ ಎರಡನೇ ಅಂಶ, ಮಾತಿನ ಮಹತಿ ಹಾಗೂ ಕವಿತ್ವದ ಸಾಮರ್ಥ್ಯದ ಕುರಿತು ಶ್ರೀ ವಿಜಯನ ನಿಲುವು. ಇದರ ಬಗ್ಗೆ ನೋಡೋದಾದರೆ, ಮಾತು ವರವೂ ಹೌದು, ಶಾಪವೂ ಹೌದು. ಅದರ ವ್ಯಾಪ್ತಿ ತುಂಬ ದೊಡ್ಡದು. ಮಗುವಿನ ತೊದಲಿನಿಂದ ಹಿಡಿದು ಅತ್ಯುನ್ನತ ಚಿಂತನೆಯ ಅಭಿವ್ಯಕ್ತಿಯ ತನಕ ಅದು ಹರಡಿಕೊಂಡಿದೆ. ಅದರ ಬಳಕೆಯ ವಿವಿಧ ಸ್ತರಗಳನ್ನು ಮಾರ್ಗಕಾರ ಹೇಳಿರುವ ರೀತಿ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು. ಕಿರಿದರಲ್ಲಿ ಹಿರಿದು ಅರ್ಥವನ್ನು ತುಂಬಿ ಆಡುವವನು ಅವನಿಗಿಂತ ನಿಪುಣ. ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿ ಇಡಬಲ್ಲವನು ಈ ನಿಪುಣನಿಗಿಂತ ಜಾಣ. ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದಿದ್ದವರು ಈ ಎಲ್ಲರಿಗಿಂತ ಉತ್ತಮರು. ಅವರು ಪರಮ ಕವಿ ವೃಷಭರು. ಆದರೆ ಅಂಥವರು ಲೋಕದಲ್ಲಿ ಬಹು ವಿರಳ. ಅದು ಅದರಿಂದಲೇ ಮಹಾಕೃತಿ ಭುವನದ ಭಾಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆಂದು ಮುಂದಿನ ಒಬ್ಬ ಕವಿ ಸಾರಿದ. ಮಾತಿನ ಬಳಕೆಯ ಸ್ತರಗಳನ್ನು ಸೂಚಿಸುವುದರಲ್ಲಿಯೇ ಕವಿ ಸಾಮರ್ಥ್ಯದ ಸ್ತರಗಳನ್ನು, ಕಾವ್ಯ ಸಫಲತೆಯು ಮೆಟ್ಟಿಲುಗಳನ್ನು ಹೇಳಿರುವ ಕ್ರಮ ಮಾರ್ಗಕಾರನ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೊಂದು ಉಜ್ಜ ಉದಾಹರಣೆಯಾಗಿದೆ. ಹೀಗೆ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ, ಅಭಿರುಚಿ, ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನರ ಸ್ವಭಾವ, ಮಾತಿನ ಮಹತ್ತಿ ಹೇಳುವುದು ಇಲ್ಲಿ ತುಂಬ ಗಮನಾರ್ಹ ಸಂಗತಿಯಾಗಿದೆ. ಇಷ್ಟು ಟಿಪ್ಪಣಿ ಭಾಗದ ಸ್ವಾರಸ್ಯವಾದಂತಹ 2 ಅಂಶಗಳಿಗೆ ಉತ್ತರವಾಗಿತ್ತು. ಇನ್ನು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ, ಪ್ರಶ್ನೆ ನಂಬರ್ 1,
ನಡುವಣ ನಾಡಿ ಕನ್ನಡದ ತಿರುಳು. ಈ ಒಂದು ಪ್ರಶ್ನೆ ಇದೆ. ಸಂದರ್ಭ ನೋಡೋದಾದರೆ ಪ್ರಸ್ತುತ ವಾಕ್ಯವನ್ನು ಶ್ರೀ ವಿಜಯನ ಕಸವರಮೆಂ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತಿರುಳುಗನ್ನಡ ಪ್ರದೇಶವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ. ಇನ್ನು ಸ್ಪಷ್ಟೀಕರಣ: ಕಾವೇರಿ ಇಂದಮ ಗೋದಾವರಿ ವರಮೀರ್ತ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಎಂದು ಶ್ರೀ ವಿಜಯ ಅಂದಿನ ಕನ್ನಡ ನಾಡಿನ ವಿಸ್ತಾರ ಮನದುಂಬಿ ವರ್ಣಿಸುತ್ತಾನೆ. ಅಂದಿನ ಕನ್ನಡ ನಾಡಿಗೆ ಇತ್ತ ಕಾವೇರಿಯೂ ಅತ್ತ ಗೋದಾವರಿಯೂ ಗಡಿಗಳಾಗಿದ್ದವು. ಈ ವಿಸ್ತಾರದ ನಡುವಣದಲ್ಲಿ ತಿರುಳುಗನ್ನಡ ಸೀಮೆಯೊಂದು ಇತ್ತು. ಅದರ ಗಡಿಯನ್ನು ಗುರುತಿಸುವ ಊರುಗಳೆಂದರೆ ಕಿಸುವಳಲ್, ಕೋಪನಗರ್, ಪೋಲಿಗೇರೆ ಮತ್ತು ಒಕ್ಕುಂದ. ಈ 4 ನಗರಗಳು ಈಗ ಅನುಕ್ರಮವಾಗಿ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ ಮತ್ತು ಒಕ್ಕುಂದಗಳೆಂದು ಗುರುತಿಸಬಲ್ಲವುಗಳಾಗಿವೆ. ಈ 4 ನಗರಗಳ ನಡುವಣ ಪ್ರದೇಶವೇ ಅಂದಿನ ತಿರುಳುಗನ್ನಡ ನಾಡು. ಶ್ರೀ ವಿಜಯನ ವಿಚಾರ ಇದನ್ನು ವಿವರಿಸುತ್ತಾ ಶ್ರೀ ವಿಜಯ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2. ಕಸಮರಮೆಂಬುದು ನೆರಸೈ ರಿಸಲಾರ್ಪೊಡೆ ಪದವಿಚಾರಮಂ ಧರ್ಮಮಂ. ಇದಕ್ಕೆ ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಶ್ರೀ ವಿಜಯನ ಕಸಮರವೆಂ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪರವಿಚಾರ ಹಾಗೂ ಪರಮತ ಅಥವಾ ಪರಧರ್ಮ ಸಹಿಷ್ಣುತೆಯ ಅಗತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಶ್ರೀ ವಿಜಯ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ: ಶ್ರೀ ವಿಜಯನ ದೃಷ್ಟಿಯಲ್ಲಿ ನಿಜವಾದ ಬಂಗಾರವೆಂದರೆ ಪರವಿಚಾರ, ಪರಮತ, ಸಹಿಷ್ಣುತೆಗಳೇ ಆಗಿವೆ. ಎಂದರೆ ಪರಮ ವಿಚಾರ ಹಾಗೂ ಪರಮಾರ್ಥಗಳನ್ನು ಸಹಿಸಿಕೊಳ್ಳುವುದೇ ನಿಜವಾದ ಬಂಗಾರ. ಆದರೆ ಅಜ್ಞಾನಿಗಳು ಕಸ ಹಾಗೂ ಬಂಗಾರಗಳನ್ನು ಒಂದೇ ಮಾಡುತ್ತಾರೆ. ಇದು ಸರಿಯಲ್ಲ. ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗ. ಸಂದರ್ಭದೊಡನೆ ಸ್ಪಷ್ಟೀಕರಣ, ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಕೃತಿಕರ್ತ್ಯ ಪರಿಚಯದ ಸ್ವಾರಸ್ಯವಾದಂಥ 2 ಭಾಗಗಳಲ್ಲಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ. ಇನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಇದೇ ಅಧ್ಯಾಯದ ಅಂದರೆ ಅಧ್ಯಾಯ 1 ಮತ್ತು 2ರ 1 ಅಂಕದ ಪ್ರಶ್ನೋತ್ತರನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.